ನಮ್ಮನೆ ಹತ್ರ ಇರೋವಂಥ ಒಂದು ಹೋಟೆಲ್ ಮಲಾರ್ ಅನ್ನೋ ಒಂದು ಹೋಟೆಲ್ ಇದು. ನಮ್ಮನೆ ಹತ್ರ ನಾವು ಯಾವಾಗಲೂ ಈ ಹೋಟೆಲಲ್ಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸುಮಾರು ಸತಿ ತೊಗೊಳ್ತೀರಿ. ಸೊ ಈ ಹೋಟೆಲ್ ಓನರ್ ಅವರ ಸೊಸೆದು ಇವತ್ತು ಶ್ರೀಮಂತನ ಆಗ್ತಿದೆ. ಸೊ ಅವರಿಗೆ ಎಲ್ಲರೂ ವಿಶಸ್ ತಿಳಿಸಿ ಚೆನ್ನಾಗಿರಲಿ ಅಂತೇಳಿ ಬಯಸೋಣ. ಸೊ ಇವರೇ ಅದು. ಸೊ ಅವ್ರಿಗೆ ಇವಾಗ ಆ್ಯಕ್ಚುಲಿ ತುಂಬ ಅರ್ಜೆಂಟಲ್ಲಿ ಒಂದು ಶ್ರೀಮಂತನ ಮಾಡಿರೋವಂಥದ್ದು ವಿತಿನ್ ವೆರಿ ಶಾರ್ಟ್ ಟೈಮಲ್ಲಿ. ಯಾಕಂದರೆ ನಾಳೆನೇ ಡೆಲಿವರಿ ಡೇಟ್ ಇದೆ ಅಂತೆ. ಸೊ ಇವರು ಡಾಕ್ಟರ್ ಹತ್ರ ನಿನ್ನೆ ಚೆಕಪ್ಗೆ ಹೋದಾಗ ಇಲ್ಲ ನಾಳೆನೇ ಕರ್ಕೊಂಡು ಬನ್ನಿ ಅಂದಾಗ ಇವರು ಮುಂಚಿತವಾಗೇ ಶ್ರೀಮಂತಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಟ್ ಸಡನ್ನಾಗಿ ಡಾಕ್ಟರ್ ಆ ರೀತಿ ಹೇಳಿರೋದ್ರಿಂದ ಸೊ ಇವರು ಅರ್ಜೆಂಟಲ್ಲಿ ಇಮ್ಮಿಡಿಯೇಟಾಗೆ ಇವತ್ತು ಮಾರ್ನಿಂಗ್ ಮಾಡಿರೋವಂಥದ್ದು ಶ್ರೀಮಂತನ. 23 ಫೆಬ್ರವರಿ 2025 ಆ್ಯಕ್ಚುಲಿ ನಾವು ಹೊಸಕೋಟೆಯಲ್ಲಿ ನಮ್ಮ ಮಮ್ಮಿ ಕಸಿನ್ ಮದುವೆಗೆ ಹೋಗಿದ್ರಿ. ಅಲ್ಲಿ ಅವ್ರ ಮಗನ ಮದುವೆ, ನಮ್ಮ ಮಮ್ಮಿ ಕಸಿನ್ ಮಗನ ಮದುವೆಗೆ. ಅಲ್ಲಿ ಇವ್ರು ಫೋನ್ ಮಾಡಿ ಈ ಥರ ಇದೆ ಬೇಗ ಬನ್ನಿ, ಅವ್ರದ್ದೇ ಹೋಟೆಲ್ ಇದು. ಹೋಟೆಲ್ ಒಳಗಡೆನೇ ಇವರು ಒಂದು ಅರೇಂಜ್ಮೆಂಟ್ ಮಾಡಿರೋ ಅಂಥದ್ದು. ವೆರಿ ಶಾರ್ಟ್ ಟೈಮ್ ಇದ್ದಿದ್ದರಿಂದ ತುಂಬಾ ವೆರೈಟಿ ಆಫ್ ಫುಡ್ಸ್ ಎಲ್ಲ ಇಟ್ಟಿದ್ರು. ಇವರು ತಮಿಳಿಯನ್ಸ್ ಆಗಿದ್ದರು. ಸೊ ನಾವು ಆಲ್ಮೋಸ್ಟ್ 1 ಮಂತಲ್ಲಿ ಒಂದು 20 ಡೇಸ್ ಏನಾದರೂ ಇವ್ರ ಹತ್ರ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ವಡೆ ತೊಗೊಳ್ತೀರಿ. ಸೊ ಚೆನ್ನಾಗಿ ಮಾಡ್ತಾರೆ. HL ಕೋಡಿಯಲ್ಲಿ ಇಂದಿರಾನಗರಲ್ಲೇ ಇರೋ ಅಂಥದ್ದು. ಸೊ ಅಲ್ಲೇ ಆ ಹೋಟೆಲಲ್ಲೇ ಇವರು ಈ ಒಂದು ಸಿಂಪಲಾಗೆ ವೆರಿ ವೆರಿ ಗುಡ್ ವೆಲ್ ವಿಷರ್ಸ್ ನಮ್ಮ ಹತ್ರ ಲಿಮಿಟೆಡಾಗೆ ಕರೆದುಬಿಟ್ಟು ಅವ್ರಿಗೆ ಒಂದು ಸಂಪ್ರದಾಯ ಅರ್ಜೆಂಟಲ್ಲಿ ಮಾಡಿರೋವಂಥದ್ದು. ನಮ್ಮಮ್ಮ ಇವಾಗ ಅವರಿಗೆ ಒಂದು ಸಂಪ್ರದಾಯ ಮಾಡ್ತಿದ್ದಾರೆ. ಇವರು ತಮಿಳಿಯನ್ಸ್ ಆ್ಯಕ್ಚುಲಿ. ಅವ್ರದ್ದೇ ಆದ ಒಂದು ಕಲ್ಚರು, ಅವ್ರದ್ದೇ ಆದ ಒಂದು ಸ್ಟೈಲು ಡಿಫ್ರೆಂಟ್ ಆಗಿತ್ತು. ಆಮೇಲೆ ಅವ್ರು ಏನು ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು ಅಲ್ಲಿ ಆ ಒಂದು ತಟ್ಟೆ ಒಳಗಡೆ ಬಾಚಣಿಗೆ, ಅರಿಶಿನ ಕುಂಕುಮ, ಎಲೆ ಅಡಿಕೆ, ಹೂವು, ಬಳೆ ಈ ಥರ ಎಲ್ಲ ಇಟ್ಟು ಕೊಟ್ಟಿದ್ದರು. ಸೊ ನನ್ನ ಕೈಯಲ್ಲೂ ಮಾಡಿಸಿದ್ರು. ಅವ್ರ ಟ್ರೆಡಿಷ್ನಲ್ಲು ನಾನು ಮಾಡಿದ್ದೀನಿ. ವೀಡಿಯೋನ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಪ್ರತಿ ಸತಿ ಹಾಕೋ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವರೇ ಮಲರು. ಸೊ ಇವ್ರದ್ದೇ ಆದ ಹೋಟೆಲು. ಸೊ ಅದು ಅವರಿಬ್ಬರು ಮಕ್ಕಳುಗಳು ಆರೆಂಜ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋರು ಮತ್ತು ಅವ್ರ ಪಕ್ಕದಲ್ಲಿದ್ದವರು ಯೆಲ್ಲೋ ಕಲರ್ ಸ್ಯಾರಿ ಹಾಕಿರೋದು. ಸೊ ಇವರು ಒಬ್ಬನೇ ಮಗ, 2 ಹೆಣ್ಮಕ್ಳು ಅವರಿಗೆ. ಸೊ ಕಸಿನ್ ರಿಲೇಷನಲ್ಲೇ ಅವರು ಮದುವೆ ಮಾಡ್ಕೊಂಡಿರೋ ಅಂಥದ್ದು. ಸೊ ಅವ್ರ ಮದುವೆಗೂ ನಾನು ಹೋಗಿದ್ದೆ, ಬಟ್ ಅವಾಗ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಅವ್ರ ಶ್ರೀಮಂತನ ಕ್ಯಾಪ್ಚರ್ ಮಾಡಿದ್ದೀನಿ. ಒಳ್ಳೆ ರೀತಿಯಲ್ಲಿ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತೇಳಿ ಪ್ರತಿಯೊಬ್ಬರೂ ಆಶೀರ್ವಾದ ಮಾಡಿ. ಮತ್ತು ಅರ್ಜೆಂಟಾಗಿ ಒಂದು ಇದು ಮಾಡಿರೋದ್ರಿಂದ ಫಂಕ್ಷನು ಕೆಲವೊಬ್ಬರಿಗೆ ಕರೆಯೋದಕ್ಕಾಗಿಲ್ಲ. ಸೊ ಅವರೆಲ್ಲ ಈ ವಿಡಿಯೋ ನೋಡಿ ಆಶೀರ್ವಾದನ ಬ್ಲೆಸ್ಸಿಂಗ್ಸ್ ಕಳಿಸ್ಕೊಡಿ. ಮತ್ತು ಯಾರೆಲ್ಲ ಬರೋದಕ್ಕಾಗಲಿಲ್ವೋ ಅವರು ಬ್ಲೆಸ್ಸಿಂಗ್ಸ್ ಕಳಿಸ್ಕೊಡಿ, ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ರಾಜು ಅವ್ರ ಅಮ್ಮ ಅಂತ ಇದ್ರು, ನಾವು ಚೆನ್ನಾಗಿ ಮಾಡಬೇಕಿತ್ತು, ಫೋಟೋಗ್ರಾಫರು ವಿಡಿಯೋಗ್ರಾಫರ್ನೆಲ್ಲ ತೊಗೊಂಡ್ಬಂದು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ರಿ. ಬಟ್ ಸಡನ್ನಿಗೆ ಡಾಕ್ಟರ್ ಶಾರ್ಟ್ ಟೈಮ್ ಕೊಟ್ಟಿರೋದ್ರಿಂದ ನಾವು ಈ ರೀತಿ ಮಾಡೋಂಗಾಯಿತು. ಅದಕ್ಕೆ ನಾನು ಅಂದೆ, ಆಂಟಿ ಡೋಂಟ್ ವರಿ, ನನ್ನ ಕ್ಯಾಮ್ರಾ ಇದೆ, ನನ್ನಲ್ಲಿ ಎಷ್ಟು ಬೇಕೋ ಅಷ್ಟು ವೀಡಿಯೋ ಶೂಟ್ ಮಾಡಿ ನಿಮಗೆ ಕೊಡ್ತೀನಿ, ನೋಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ, ಎನಿ ಟೈಮ್ ನೀವು ಹಾಕ್ಕೊಂಡು ನೋಡ್ಬೋದು ಅಂದಾಗ ತುಂಬ ಖುಷಿಪಟ್ಟರು. ನನ್ನನ್ನು ಹಗ್ ಮಾಡಿ ಮುದ್ದಾಡಿ ಅಮ್ಮ ಥ್ಯಾಂಕ್ ಯು ಅಂತೆಲ್ಲ ಹೇಳಿದರು. ಸೊ ಆ ಬ್ಯುಸಿ ಮೂಮೆಂಟು, ಆ ಬ್ಯುಸಿ ಟೈಮಲ್ಲಿ ಅವ್ರು ಸಿಕ್ಕಾಪಟ್ಟೆ ಭಯಂಕರ ಫಾಸ್ಟಲ್ಲಿದ್ದರು. ಕೆಲಸಗಳು ಮಾಡೋದಾಗ್ಬೋದು, ಬಂದಿರೋರನ್ನ ನೋಡ್ಕೊಳ್ಳೋದಾಗ್ಬೋದು, ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ತುಂಬಾ ಅರ್ಜೆಂಟಾಗಿ ಮಾಡಿರೋದ್ರಿಂದ ಅವ್ರನ್ನ ಯಾರನ್ನ ಮಾತಾಡ್ಸ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಅವ್ರದ್ದೇ ಹೋಟೆಲ್ ಆಗಿರೋದ್ರಿಂದ ವಡೆ ಬೋಂಡ ಮಾಡೋಕ್ಕೋಗಿ ಕೈ ಮೇಲೆ ಎಣ್ಣೆ ಎಲ್ಲ ಪಟ ಅಂತ ಎಗರಿಸ್ಕೊತಾ ಇದ್ರು. ನಾವು ಹೇಳ್ರಿ ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ, ಅರ್ಜೆಂಟ್ ಏನು ಪಡಬೇಡಿ ಅಂತ. ಅದಕ್ಕೆ ಅವರಂದು ಜನಗಳೆಲ್ಲ ಬಂದುಬಿಟ್ರಮ್ಮ, ಅರ್ಜೆಂಟು ಲಾಸ್ಟ್ ಮಿನಿಟಲ್ಲಿ ಕೈ ಕಾಲ ಓಡೋಣ ಅಂತೇಳಿ. ಆಗುತ್ತೆ, ಕೆಲವೊಂದು ಟೈಮಲ್ಲಿ ಆಗುತ್ತೆ, ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊತಾ ಹೋಗಬೇಕು. ನಮಗೂ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸಿಚುವೇಶನ್ಸು, ಸಂದರ್ಭಗಳು ಅಲ್ವಾ. ಸೊ ಯಾವುದೇ ರೀತಿಯೂ ಯಾವಾಗ್ಲೂ ನಾವು ವೆರಿ ಪೇಷನ್ಸಿಂದ ಪ್ರತಿಯೊಂದು ಕೆಲಸನೂ ಮಾಡಬೇಕು ಅಂತ ನಾನು ಒಂದು ಟಿಪ್ಸ್ ಹೇಳೋದಕ್ಕೆ ಇಲ್ಲಿ ಬಯಸ್ತೀನಿ. ಯಾಕಂದರೆ ಇವತ್ತು ಅರ್ಜೆಂಟ್ ಇರುತ್ತೆ, ಅರ್ಜೆಂಟಲ್ಲಿ ಕೆಲಸಗಳು ಮಾಡಿ ಅದು ಒಂದೆರಡು ಮಾಡ್ಕೊಳ್ಳೋದಕ್ಕಿಂತ ತಾಳ್ಮೆಯಿಂದ ಪೇಷನ್ಸಿಂದ ನಿಧಾನಕ್ಕಾದ್ರೂ ಪರವಾಗಿಲ್ಲ. ಒಂದು ಡ್ರೈವಿಂಗ್ ಆಗ್ಬೋದು, ಒಂದು ಶುಭ ಕಾರ್ಯಗಳಾಗ್ಬೋದು, ಏನೇ ಆಗ್ಬೋದು, ಅರ್ಜೆಂಟ್ ಇರುತ್ತೆ. ಬಟ್ ಎಷ್ಟು ತಾಳ್ಮೆ ಪೇಷನ್ಸ್ ಇರುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನ ನಾವು ತುಂಬ ಚೆನ್ನಾಗಿ ಸ್ಮೂತಾಗಿ ಮಾಡ್ಕೊಂಡು ಹೋಗೋದು ಒಂದು ಒಳ್ಳೆಯದು. ಅರ್ಜೆಂಟಲ್ಲಿ ಮಾಡಿಕೊಂಡು ಒಂದು ಕೆರೆದು ಎಡ್ವರ್ಟ್ಗಳು ಮಾಡೋದಕ್ಕಿಂತ ಅಲ್ವಾ. ಸೊ
ಯಾಕಂದರೆ ಅವ್ರದ್ದು ಒಂದು ಲೈವ್ ನಾನು ಎಕ್ಸ್ಪೀರಿಯೆನ್ಸ್ ನೋಡಿಬಿಟ್ಟು ಆ ಒಂದು ಮಾತನ್ನ ಇಲ್ಲಿ ಶೇರ್ ಮಾಡಬೇಕು ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ.